ನಲ್ಲಿ ಮೂಳೆಗಳ ಕುರಿತಂತೆ ವಿವರಣೆಯನ್ನ ನೀಡಲಿದ್ದಾರೆ ವೈದ್ಯರು. ಡಾಕ್ಟರ್ ಜಾನ್ ಎಬೆಂಜರ್ ಖ್ಯಾತ ಮೂಳೆ ಮತ್ತು ಕೀಲು ತಜ್ಞರು. FSL ನಲ್ಲಿ ಹಾಗಾದ್ರೆ ಏನೆಲ್ಲ ಟೆಸ್ಟ್ ಮಾಡಲಾಗತ್ತೆ, ಯಾವ ರೀತಿಯಾಗಿ FSL ನಲ್ಲಿ ಟೆಸ್ಟ್ ಮಾಡಲಾಗತ್ತೆ ಅನ್ನೋದಾಗಿ, ಜೊತೆಗೆ ಸಿಕ್ಕಿರುವಂತಹ ಮೂಳೆಗಳಿಂದ ಏನೆಲ್ಲ ಗೊತ್ತಾಗಬಹುದು, ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT ಇಂದ ತೀವ್ರ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪುರಾವೆಗಳು ಸಿಕ್ಕಿರೋದ್ರಿಂದಾಗಿ, ಅಂದರೆ ನಿನ್ನೆ ನಡೆದಿರ್ತಕ್ಕಂತಹ ಒಂದು ಶೋಧ ಕಾರ್ಯಾಚರಣೆಯಲ್ಲಿ ಏನು ಮೂಳೆಗಳು ಪತ್ತೆಯಾಗಿದೆ, 16 ಮೂಳೆಗಳು, ಅದನ್ನು ಕೂಡ FSLಗೆ ತನಿಖೆಗೆ ಅಂತೇಳಿ ಅಂದರೆ ಟೆಸ್ಟಿಂಗಿಗೆ ಕಳುಹಿಸಲಾಗಿದೆ. ನಂತರದಲ್ಲಿ ಆ ವರದಿ ಬಂದ ನಂತರದಲ್ಲಿ SIT ಇನ್ನೂ ಬೇರೆ ಯಾವ ಆ್ಯಂಗಲ್ನಲ್ಲಿ ತನಿಖೆಯನ್ನ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ 2 ಪಾನ್ ಕಾರ್ಡ್ ಕೂಡ ಸಿಕ್ಕಿದೆ. ಇನ್ನು ಮೂಳೆಗಳ ಕುರಿತಂತೆ ವಿವರಣೆಯನ್ನ ನೀಡೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಡಾಕ್ಟರ್ ಜಾನ್ ಎಬೆಂಜರ್, ಖ್ಯಾತ ಮೂಳೆ ಮತ್ತು ಕೀಲು ತಜ್ಞರು. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್, ಇನ್ನು FSL ನಲ್ಲಿ ಯಾವ ರೀತಿಯಾಗಿ ಟೆಸ್ಟ್ ಅನ್ನ ಮಾಡ್ತಾರೆ ಅನ್ನೋದಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸರ್. ಹೆಸರೇನು FSL ನಲ್ಲಿ ಯಾವ ರೀತಿಯಾಗಿ ಟೆಸ್ಟ್ ಅನ್ನ ಮಾಡಲಾಗತ್ತೆ ಅಂತ ಹೇಳಿ ಅದರ ಒಂದು ಪ್ರೊಸೆಸ್ನ ಕುರಿತಂತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. FSL ಅಲ್ಲಿ ಓಕೆ ಸರ್, ಇನ್ನು ಧರ್ಮಸ್ಥಳದಲ್ಲಿ ಅದೇ ಮೇಜರ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಿರ್ತಕ್ಕಂತಹ ಶೋಧ ಕಾರ್ಯ ಅಂದ್ರೆ ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಮೂಳೆಗಳು ದೊರೆತಿದೆ. ಅದನ್ನ FSLಗೆ ರವಾನೆ ಮಾಡಲಾಗಿದೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಟೆಸ್ಟಿಂಗ್ ಪ್ರೋಸೆಸ್ ಇರುತ್ತೆ ಸರ್? ಫೋರೆನ್ಸಿಕಲ್ಲಿ ಹಲವಾರು ಟೆಸ್ಟ್ಗಳು ಇರುತ್ತೆ. ಅದರಲ್ಲಿ ಅವರು ಅದು ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ಕೆಮಿಕಲ್ ಟೆಸ್ಟ್ ಮಾಡ್ತಾರೆ, DNA ಟೆಸ್ಟ್ ಮಾಡ್ತಾರೆ, ಎಷ್ಟೊಂದು ಟೆಸ್ಟ್ಗಳಿರುತ್ತೆ. ಆ ಟೆಸ್ಟ್ ಎಲ್ಲ ಸಬ್ಜೆಕ್ಟ್ ಮಾಡಿಕೊಂಡವರು ಆ ಒಂದು ಮೂಳೆದು ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಆ ವ್ಯಕ್ತಿ ಈಗ ಒಂದು ಗಂಡ ಅಥವಾ ಹೆಣ್ಣ, ಅಥವಾ ಏನು ದೌರ್ಜನ್ಯ ನಡೆದಿದೆಯಾ, ಅಥವಾ ಏನಾದ್ರು ಪಾಯ್ಸನಿಂಗ್ ಆಗಿದೆಯಾ, ಅಥವಾ ಯಾವ ರೀತಿ ಅದು ಅವರ ಮರಣ ಹೊಂದಿದ್ದಾರೆ ಅಂತೇಳಿ ಕಂಡುಹಿಡೀಲಿಕ್ಕೆ FSL ಹಲವಾರು ಟೆಸ್ಟ್ಗಳು ನಡೆಸ್ತಾರೆ. ಅದು ಡಿಪೆಂಡ್ಸ್ ಅಪಾನ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನೇನು ಅವ್ರಿಗೆ ಮಾಹಿತಿ ಕೇಳಿರ್ತಾರೋ ಅದ್ರ ಮೇಲೆ ಅವರು ಟೆಸ್ಟ್ಗಳು ನಡೆಸ್ತಾರೆ. ಪರ್ಟಿಕ್ಯುಲರ್ ಆಗಿ ಏಜ್ ಫ್ಯಾಕ್ಟರ್ನ ಹೇಗೆ ಅಲ್ಲಿ ರೆಕಗ್ನೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ? ಏಜ್ ಇಟ್ಸ್ ಎಕ್ಸ್ಪರ್ಟ್ಸ್ ಜಾಬ್. ಅದು ಈಗ ಮೂಳೆಗಳಿಂದ ಮತ್ತು ಹಲ್ಲುಗಳಿಂದ ಒಬ್ಬ ವ್ಯಕ್ತಿಯ ಒಂದು ವಯಸ್ಸನ್ನು ನಾವು ಕಂಡುಹಿಡಿತೇವೆ. ಸೊ ಇವನ್ ನಾವು ಮೆಡಿಕಲ್ ಟೆಸ್ಟ್ಗಳು ಮಾಡಬೇಕಾದ್ರೆ ಫಿಸಿಕಲ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕಾದ್ರೆ ನಾವು ಹೇಗೆ ಏಜ್ ಅಸೆಸ್ ಮಾಡ್ತೀವಿ? ಮೂಳೆಗಳು ಎಪಿಫೈಸಿಸ್ ಅಂತೀವಿ, ಗ್ರೋತ್ ಅದು ಏನು ಇರುತ್ತೋ ಅದು ಎಲ್ಲಿವರೆಗೂ ಫ್ಯೂಸ್ ಆಗಿದೆಯಾ, ಇನ್ನೂ ಬೆಳೀತಾ ಇದೆಯೋ, ಅಥವಾ ಹಲ್ಲುಗಳು. ಸೊ ಇದರಿಂದ ನಾವು ಏಜ್ ಕಂಡುಹಿಡಿತೀವಿ. ಅದೇ ರೀತಿ ಈಗ ಅಸ್ಥಿಪಂಜರನ ನಾವು ಇದರಿಂದ ತೆಗೆದಾಗ, ಎಕ್ಸ್ಕವೇಟ್ ಮಾಡಿದಾಗ, ಎಕ್ಸ್ಯೂಮ್ ಮಾಡಿದಾಗ ಬಾಡಿನ ಸೇಮ್ ಇದರಿಂದ ನಾವು ಅದರ ಬೋನಿಂದ ವಿ ಕ್ಯಾನ್ ಫೈಂಡ್ ಔಟ್ ದ ಏಜ್ ಎಷ್ಟು ಆ ವ್ಯಕ್ತಿದು ಅಂತ ಹೇಳ್ಬೋದು. ಒಬ್ಬ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅದನ್ನ ಕಂಡುಹಿಡಿತಾರೆ. ಓಕೆ ಸರ್, ಇನ್ನು FSL ಟೆಸ್ಟ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ಆ ಒಂದು ಪ್ರೊಸೆಸ್ನ ನೀವು ಮೂಳೆಗಳನ್ನು ತೋರಿಸಿ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್ ಸದ್ಯಕ್ಕೆ? ಇಲ್ಲ, FSL ಪ್ರೋಸೆಸ್ ಏನಿರುತ್ತೆ ಅಂತ ನಂದು ಅದು ಎಕ್ಸ್ಪರ್ಟೈಸ್ ಅಲ್ಲ. ನಾನು ಒಬ್ಬ ಮೂಳೆ ವೈದ್ಯ. ಸೊ ಮೂಳೆಗೆ ಸಂಬಂಧಪಟ್ಟದ ಬಗ್ಗೆ ನಾನು ಹೇಳಬಲ್ಲೆ. ಆದರೆ FSL ಅಲ್ಲಿ ಯಾವ ರೀತಿ ಟೆಸ್ಟ್ ಮಾಡ್ತಾರೆ, ಯಾವ ರೀತಿ ಕೆಮಿಕಲ್ ಅನಾಲಿಸಿಸ್ ಮಾಡ್ತಾರೆ, ಫಿಸಿಕಲಿ ಹೇಗೆ ಮಾಡ್ತಾರೆ ಅಂತ ಆ ಒಂದು FSL ಎಕ್ಸ್ಪರ್ಟೇ ಹೇಳೋಕ್ಕೆ ಸಾಧ್ಯ. ನಿಮಗೆ ನೀವು ಅವ್ರನ್ನ ಕೇಳೋದ್ರಿಂದ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆದರೆ ನನ್ನ ಇದು ಎಕ್ಸ್ಪರ್ಟೈಸಿಂದ ಮೂಳೆಗಳಿಂದ ಏನು ಮಾಹಿತಿ ಬೇಕೋ ಆ ಮಾಹಿತಿ ಎಲ್ಲ FSL ಇಂದ ನಾವು ಪಡೆಯಬಹುದು.
ಓಕೆ ಸರ್, ಇನ್ನು ಅಸ್ಥಿಪಂಜರದಿಂದ ವಯಸ್ಸು ಅಥವಾ ಸಾವಿನ ಕಾರಣ ಏನು ಅಂತ ಹೇಳಿ ಏನಾದರೂ ತಿಳಿಯೋದಕ್ಕೆ ಸಾಧ್ಯ ಆಗತ್ತಾ? ಯಾವ ರೀತಿಯಾಗಿ ಸಾಧ್ಯ ಆಗತ್ತೆ ಅಂತ ಹೇಳಿ, ಜೊತೆಗೆ ನೀವು ಹೇಳ್ತಾ ಇದ್ರಿ ಇದು ಗಂಡುನ ಅಥವಾ ಹೆಣ್ಣು ಬಾಡಿ ಅಂತ ಹೇಳಿ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿ, ಸೊ ಆ ಒಂದು ಪ್ರೊಸೆಸ್ ಯಾವ ರೀತಿಯಾಗಿ ನೀವು ಡಿಕ್ಲೇರ್ ಮಾಡ್ತೀರಾ ಸರ್? ಈಗ ಅಸ್ಥಿಪಂಜರಗಳು ನಮ್ಮಲ್ಲಿ ನಮ್ಮ ಒಬ್ಬ ಹ್ಯೂಮನ್ ಬಾಡಿಯಲ್ಲಿ 206 ಮೂಳೆಗಳಿರುತ್ತೆ. ಆಮೇಲೆ ಅಸ್ಥಿಪಂಜರ ಕ್ಯಾಲ್ಶಿಯಮ್ಮಿಂದ ಮಾಡಲ್ಪಡುತ್ತೆ. ಆಮೇಲೆ ಬಹಳ ಗಟ್ಟಿ ಆದಂಥ ಹಾರ್ಟ್ ಟಿಶ್ಯೂ, ಇಟ್ಸ್ ಎ ಹಾರ್ಟ್ ಟಿಶ್ಯೂ. ಸಾವಿರಾರು ವರ್ಷಗಳು ಆದರೂ ಕೂಡ ಅದು ಹಾಳಾಗಲ್ಲ. ಅದರಿಂದ ನಾವು ಇನ್ಫಾರ್ಮೇಷನ್ ತೆಗಿಬೋದು. ಈಗ ಯಾವ ರೀತಿ ಇನ್ಫಾರ್ಮೇಷನ್ ತೆಗಿತಾರೆ, ಇದು ಗಂಡದ ಹೆಣ್ಣದ ಅಂತಂದರೆ, ಮೂಳೆಗಳು ಅದು ಫಿಸಿಕಲ್ ಸ್ಟ್ರಕ್ಚರ್. ಒಬ್ಬ ಗಂಡದು ಮೂಳೆ ದಪ್ಪ ಇರುತ್ತೆ, ಮೂಳೆ ಎಂಡುಗಳು ದಪ್ಪ ಇರುತ್ತೆ, ಉದ್ದ ಇರುತ್ತೆ. ವೆರಸ್ ಒಬ್ಬ ಹೆಣ್ಮಗುದು ನೋಡಿದಾಗ ಹೆಣ್ಮಕ್ಳದ್ದು ಗಂಡು ಮಕ್ಕಳಿಗಿಂತ ಕಮ್ಮಿ ಇರುತ್ತೆ. ಸೊ FSL ಎಕ್ಸ್ಪರ್ಟ್ ವಿಲ್ ಈಸಿಲಿ ಐಡೆಂಟಿಫೈ ಈ ಮೂಳೆ ಗಂಡದ ಹೆಣ್ಣದ ಅಂತೇಳಿ. ಅದು ಬರೀ ಫಿಸಿಕಲ್ ಸ್ಟ್ರಕ್ಚರ್ ನೋಡ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಓಕೆ ಸರ್, ಇನ್ನು ದೇಹಗಳಿಂದ ಏನು ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಮೂಳೆಗಳು ಯಾವ ರೀತಿ ಸಹಾಯಕ ಆಗುತ್ತೆ ಅಂತ ಹೇಳಿ? ಮೂಳೆಗಳಲ್ಲಿ ಈಗ ಈ ವ್ಯಕ್ತಿ ಜೀವಂತವಿದ್ದಾಗ ಮೂಳೆಗಳು ಕೂಡ ಲಿವಿಂಗ್ ಟಿಶ್ಯೂ. ಇದು ಡೆಡ್ ಟಿಶ್ಯೂ. ಸೊ ಏನಾಗುತ್ತೆ, ಮೂಳೆಯಲ್ಲಿ ನಮ್ಮ ದೇಹದಲ್ಲಿ ಏನೇನು ಪ್ರಕ್ರಿಯೆಗಳು ನಡೀತಾ ಇದೆಯೋ ಅದೆಲ್ಲ ಇಟ್ ಹ್ಯಾಸ್ ಟು ಮೂಳೆ ಥ್ರೂನೇ ಹೋಗೋದು. ಸೊ ಅಲ್ಲೂ ಬ್ಲಡ್ ಸರ್ಕ್ಯುಲೇಷನ್ ಇದೆ. ಸೊ ಏನೇನು ದೇಹದಲ್ಲಿ ಅಂಶಗಳಿದೆ, ಪಾಯ್ಸನ್ ಅಂಶ ಇರ್ಬೋದು ಅಥವಾ ಆಹಾರ ಅಂಶಗಳು ಇರ್ಬೋದು, ಅದು ಮೂಳೆಯಲ್ಲಿ ನಾವು ಡಿಟೆಕ್ಟ್ ಮಾಡ್ಬೋದು. ಅದು ಡೀಪಾಗಿ ಸ್ಟೋರ್ ಆಗಿಬಿಡುತ್ತೆ ಅದರಲ್ಲಿ. ಸೊ ಎಷ್ಟೋ ಜನ ಪಾಯ್ಸನ್ ಕೊಟ್ಟು ಸಾಯಿಸಿರ್ತಾರೆ. ಆ ಟೈಮಲ್ಲಿ ಆ ಪಾಯ್ಸನ್ಗಳೆಲ್ಲ ಅದು ಟ್ರೇಸಸ್ ಆಫ್ ದ ಪಾಯ್ಸನ್ ವಿಲ್ ಬಿ ಇನ್ ದ ಬೋನ್ಸ್. ಸೊ ಅದನ್ನು ಟೆಸ್ಟ್ ಮಾಡಿ ಅವ್ರು ಫೈಂಡ್ ಔಟ್ ಮಾಡ್ಬೋದು. ಈ ಅಸ್ಥಿಪಂಜರದಿಂದ ಬರೀ ವಯಸ್ಸು ಅಥವಾ ಇದು ಗಂಡೋ ಹೆಣ್ಣೋ ಅಷ್ಟೇ ಅಲ್ಲ, ಅದಕ್ಕೆ ಕಾರಣ ಏನು, ವಾಟ್ ಈಸ್ ದ ರೀಸನ್ ಅಂಥೇಳಿ ಕೂಡ ಫೈಂಡ್ ಔಟ್ ಮಾಡ್ಬೋದು. ಅಸ್ಥಿಪಂಜರ ಅಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ ನಿಮಗೆ. ಓಕೆ, ಸೊ ಇನ್ನು ಮೂಳೆ ಅಥವಾ ಅಸ್ಥಿಪಂಜರ ಸಿಕ್ಕಿದಾಗ ಮೊದಲು ಮಾಡುವಂತಹ ಕೆಲಸ ಏನು, ಅಂದರೆ ಒಂದು ಸಂರಕ್ಷಣೆಯ ಪ್ರೋಸೆಸ್ ಯಾವ ರೀತಿಯಾಗಿ ಆರಂಭ ಆಗತ್ತೆ ಅಂತ ಹೇಳಿ? ಅದು ಫೈಂಡ್ ಔಟ್ ಮಾಡಿದ ತಕ್ಷಣ ಅದನ್ನ ಅದು ಇದರಲ್ಲಿ ಹಾಕ್ಕೊಂಡು ಸ್ಟರೈಲ್ ಒಂದು ಪ್ಯಾಕಲ್ಲೆಲ್ಲ ಹಾಕ್ಕೊಂಡು ಅವರು ಅದನ್ನ FSLಗೆ ರವಾನಿಸ್ತಾರೆ, ಒಂದು ಬಾಕ್ಸಲ್ಲಿ ಹಾಕಿ. ಅಲ್ಲಿ ಹೋದ್ಮೇಲೆ ಅವರು ಅದನ್ನು ಯಾವ ರೀತಿ ಏನೇನು ಮಾಡಬೇಕು, ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಯಾವ ರೀತಿ ಅದನ್ನು ಟೆಸ್ಟ್ಗಳು ಒಳಪಡಿಸ್ಬೇಕು ಅಂಥೇಳಿ ಎಕ್ಸ್ಪರ್ಟ್ಸ್ ವಿಲ್ ಡಿಸೈಡ್ ಆನ್ ದ್ಯಾಟ್. ಓಕೆ ಸರ್, ಇನ್ನು ನಿನ್ನೆ ಏನು ಕೆಲವೊಂದಿಷ್ಟು ಮೂಳೆಗಳು ಸಿಕ್ತು ಅಂತ ಹೇಳ್ತು, ಅದು ನಿಜಕ್ಕೂ ಒಂದು ರೀತಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಂದರೆ ಅದನ್ನು ಹೇಗೆ FSLನವರು ಪತ್ತೆ ಹಚ್ತಾರೆ ಅಂತ ಹೇಳಿ, ಜೊತೆಗೆ ಸಾಕಷ್ಟು ವರ್ಷ ಆಗಿದೆ, ಎಷ್ಟೋ ವರ್ಷಗಳಾಗಿದ್ರೆ ಅದನ್ನು ಈ ವರ್ಷದಲ್ಲಿ ಈ ರೀತಿ ಆಯಿತು ಅನ್ನೋದಾಗಿ ಹೇಗೆ ಗುರುತು ಹಿಡಿಯೋದಕ್ಕೆ ಸಾಧ್ಯ ಅಂತ ಹೇಳಿ? ಅದು ಯಾವ ರೀತಿ ವ್ಯಕ್ತಿ ಮರಣ ಹೊಂದಿದ್ದಾರೆ, ಅವ್ರದ್ದು ಮೂಳೆಗಳಲ್ಲಿ ಏನು ಡ್ಯಾಮೇಜ್ ಆಗಿತ್ತು, ತಲೆಗೆ ಏಟು ಬಿದ್ದಿತ್ತಾ, ಕುತ್ತಿಗೆಗೆ ಏಟು ಬಿದ್ದಿತ್ತಾ, ಫ್ರ್ಯಾಕ್ಚರ್ಸ್ಗಳಾಗಿತ್ತಾ ಅಂಥೇಳಿ ಎಲ್ಲ ಅವರು ಅದರಲ್ಲಿ ಮಾಹಿತಿ ಸಿಕ್ಬಿಡುತ್ತೆ. ಯಾಕಂದರೆ ಅವೆಲ್ಲ ಚೇಂಜ್ ಆಗಲ್ಲದು, ಅವು ಪರ್ಮನೆಂಟಾಗಿ ಉಳ್ಕೊಂಬಿಟ್ಟಿರ್ತಾವೆ ಅವೆಲ್ಲ. ಸೊ FSLನಿಂದ ಅವರು ಏನು ಬೇಕಾದರೂ ಮಾಹಿತಿ ಇದರಿಂದ ಅವರು ಆಚೆ ತರ್ಬೋದು. ಓಕೆ ಸರ್, ಇನ್ನು ಮರಣೋತ್ತರ ಪರೀಕ್ಷೆಯನ್ನು ಮಾಡಿರೋಂಥ ಬಾಡಿ ಆಗಿರ್ಬೋದು ಅಥವಾ ಸಹಜ ಸಾವಿನ ಬಾಡಿಯನ್ನು ಒಂದು ವೇಳೆ ಹೂತು ಹಾಕಿದರೆ ಅದನ್ನು ಹೇಗೆ ಕಂಡು ಹಿಡಿಯೋಕ್ಕಾಗತ್ತೆ ಅಂತ ಹೇಳಿ? ಹೂತು ಹಾಕಿರೋ ಬಾಡಿನ ಎಕ್ಸಿವ್ ಮಾಡಿದಾಗ ಮೂಳೆಗಳು ಸಿಕ್ತು ಅಂತಂದರೆ ಅಲ್ಲಿ ಅದು ಒಬ್ಬ ಮನುಷ್ಯಂದು ಅಥವಾ ಪ್ರಾಣಿಗಳದ್ದು ಅಂತ ಗೊತ್ತಾಗ್ಬಿಡುತ್ತೆ ಮೂಳೆಗಳು ನೋಡಿದ ತಕ್ಷಣ. ಸೊ ಮೂಳೆಗಳು ಸಿಕ್ತು ಅಂತಂದರೆ ಅಲ್ಲಿ ಒಂದು ದೇಹನ ಹೂತಿದ್ದಾರೆ ಅಂತ ಇನ್ಫಾರ್ಮೇಷನ್ ಆಗುತ್ತೆ. ಅದು ದಟ್ಸ್ ಆಲ್ ಡಿಪೆಂಡಿಂಗ್ ಆನ್ ದ ಇನ್ವೆಸ್ಟಿಗೇಷನ್ ಆಫೀಸರ್ಸು ಅದ್ರದ್ದು ಏನು ಮಾಹಿತಿಗಳಿರುತ್ತೋ ಅದ್ರ ಮೇಲೆ ಕಂಡುಹಿಡಿತಾರೆ. ಇಲ್ಲಿ ಏನಾದರೂ ಇದು ಹೂತಿರೋದು ಒಬ್ಬ ಮನುಷ್ಯನ ದೇಹನೋ ಅಥವಾ ಯಾವುದೋ ಒಂದು ಪ್ರಾಣಿಗಳ ದೇಹನೋ ಅಂತ ಅವರಿಗೆ ಅದರಲ್ಲಿ ಗೊತ್ತಾಗುತ್ತೆ. ಓಕೆ ಸರ್, ಇನ್ನು ಮೂಳೆಗಳ DNA ಅಥವಾ ಹಲ್ಲುಗಳಿಂದ ವಯಸ್ಸು ಅಥವಾ ಲಿಂಗವನ್ನು ಏನಾದರೂ ಕಂಡುಹಿಡಿಬೋದಾ ಸರ್? ಹೀಗೆ ಈ ಆ್ಯಂಗಲಿಂದನೂ ಕಂಡುಹಿಡಿಬೋದಮ್ಮ, ಕಂಡುಹಿಡಿಬಹುದು. ವಯಸ್ಸು ಕಂಡುಹಿಡಿಬಹುದು, ಲಿಂಗನೂ ಕಂಡುಹಿಡಿಬಹುದು. ಮೂಳೆಗಳಿಂದ ಬಹಳ ಮಾಹಿತಿಗಳನ್ನು ಕಂಡುಹಿಡಿಬಹುದು. ಅದೆಲ್ಲ ಅವರು FSL ಟೀಮ್ನವರು ಎಕ್ಸ್ಪರ್ಟೈಸ್ ಇರೋರು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಮಿಕಲ್ಸ್ಗಳು, ಅದಕ್ಕೆ ಬೇಕಾದಂಥ ಎಕ್ಸ್ಪರ್ಟೈಸು ಒಬ್ಬ FSL ಅಧಿಕಾರಿಗಳಿರುತ್ತೆ. ಸೊ ಏನು ಬೇಕಾದರೂ ಇನ್ಫಾರ್ಮೇಷನ್ ದೇ ಕ್ಯಾನ್ ಟೇಕ್ ಔಟ್ ಫ್ರಮ್ ದ ಬೋನ್. ಯಾಕಂದರೆ ಅದು ಡೀಪಾಗಿ ಅದರಲ್ಲಿ ಅಳವಡಿಸ್ಬಿಟ್ಟಿರುತ್ತೆ ಎಲ್ಲ ಮೂಳೆಗಳಲ್ಲಿ. ಸಾಫ್ಟ್ ಟಿಶ್ಯೂಗಳಾದರೆ ಎಲ್ಲ ಅದು ಹೊರಟೋಗ್ಬಿಡುತ್ತೆ, ಇರಲ್ಲ. ಆದರೆ ಮೂಳೆಗಳಲ್ಲಿ ಎಷ್ಟೋ ವರ್ಷಗಳಾದರೂ ಹೋಗಲ್ಲ ಅದು. ಸೊ ಇಟ್ ವಿಲ್ ಹೆಲ್ಪ್ ಇನ್ ದ ಇನ್ವೆಸ್ಟಿಗೇಷನ್.
ಓಕೆ, ಇನ್ನು ಸಿಕ್ಕಿರುವಂಥದ್ದು ಹೋಲ್ ಬಾಡಿ ಆದರೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ, ಬಟ್ ಬಾಡಿ ಪಾರ್ಟ್ಸ್ ಸಿಕ್ಕಿದಾಗ ಅದರ ಒಂದು ಐಡೆಂಟಿಫಿಕೇಶನ್ ಯಾವ ರೀತಿ ಆಗಿರುತ್ತೆ ಸರ್? ಹೋಲ್ ಬಾಡಿ ಸಿಕ್ಕರೆ ಒಳ್ಳೆಯದು, ಕಂಪ್ಲೀಟ್ ಅಸ್ಥಿಪಂಜರ ಸಿಕ್ಕರೆ ಒಳ್ಳೆಯದು. ಕಂಪ್ಲೀಟ್ ಅಸ್ಥಿಪಂಜರ ಸಿಗಲಿಲ್ಲ ಅಂದರೂ ಕೂಡ ಕೆಲವು ಮೂಳೆಗಳು ಸಿಕ್ಕರೂ ಕೂಡ ಅದರಲ್ಲಿ ಏನು ಇಡೀ ಬಾಡಿ 206 ಮೂಳೆಗಳಲ್ಲಿ ಏನು ಸೇರಿಕೊಂಡಿರುತ್ತೋ ಅದು ಒಂದು ಮೂಳೆಯಿಂದಲೂ ನಾವು ಇನ್ಫಾರ್ಮೇಷನ್ ತೆಗಿಬೋದು. ಬರೀ ನಮ್ಗೆ ಫುಲ್ ಬಾಡಿನೇ ಸಿಗಬೇಕು ಅಂತಿಲ್ಲ, ಆದರೆ ಆ ಪರ್ಸನ್ದು ಹೈಟು ಅದು ಎಲ್ಲ ನಾವು ನೋಡಬೇಕು ಅಂದಾಗ ಸ್ವಲ್ಪ ಆದ್ರೂ ನಮ್ಮ ಮೂಳೆಗಳು, ಈಗ ಈ ಫೀಮರ್ ಅಂತ ಮೂಳೆ ಇದೆ, ಈ ಮೂಳೆಯಿಂದ ನಾವು ಆ ವ್ಯಕ್ತಿ ಹೈಟ್ ಎಷ್ಟಿತ್ತು ಅಂತ ಪತ್ತೆ ಹಚ್ಬೋದು. ಸೊ ಎಲ್ಲ ಮೂಳೆ ಸಿಕ್ಕರೂ ಒಳ್ಳೆಯದು, ಇಲ್ಲಾಂದರೆ ಕೆಲವು ಇಂಪಾರ್ಟೆಂಟ್ ಮೂಳೆಗಳು ಸಿಕ್ಕರೂ ಕೂಡ ಅದು ಎಲ್ಲ ಮಾಹಿತಿಗಳು ಅದರಿಂದ ಆಚೆ ತರ್ಬೋದು. ಓಕೆ, ಇನ್ನು ಆ ಭಾಗದಲ್ಲಿ ಅದೇ ಅಸಹಜವಾಗಿ ಕೊಲೆ ಆಗಿದೆ, ಅತ್ಯಾಚಾರ ನಡೆದಿದೆ, ಸಹಜವಾಗಿಯೂ ಸಾವು ಆಗಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ಅಸ್ಥಿಪಂಜರದಿಂದನೇ ಕಂಡು ಹಿಡಿಯೋದಕ್ಕೆ ಸಾಧ್ಯನಾ ಅಂತ ಹೇಳಿ? ತಲೆಗೆ ಪೆಟ್ಟು ಬಿದ್ದಿದ್ರೆ, ಫ್ರ್ಯಾಕ್ಚರ್ಸ್ ಆಗಿದ್ದರೆ ಆವಾಗ ನಾವು ಹೇಳ್ಬೋದು ಏನು ಅಂದರೆ ಈಗ ರಿಬ್ ಫ್ರ್ಯಾಕ್ಚರ್ ಆಗಲಿ, ಸ್ಕಲ್ ಫ್ರ್ಯಾಕ್ಚರ್ ಆಗಲಿ, ಸ್ಪೈನ್ ಫ್ರ್ಯಾಕ್ಚರು, ಪೆಲ್ವಿಸ್ ಫ್ರ್ಯಾಕ್ಚರು, ಅಥವಾ ಆವಾಗ ನಾವು FSL ಟೀಮ್ನವರು ಅದನ್ನ ಪತ್ತೆ ಹಚ್ಬೋದು. ಇದು ಒಂದು ಅಸಾಲ್ಟಾ, ಹೋಮಿಸೈಡಾ ಅಥವಾ ಆಕ್ಸಿಡೆಂಟಾ ಏನು ಅಂತ ಅವರು ಆ ಮೂಳೆ ಎಷ್ಟು ಮೂಳೆಗಳು ಮುರಿದಿವೆ, ಯಾವ ರೀತಿ ಮೂಳೆಗಳು ಮುರಿದಿವೆ, ಎಲ್ಲಿ ಮುರಿದಿದೆ, ವೈಟಲ್ ಪಾರ್ಟ್ಸ್, ಈಗ ಬ್ರೈನು ಅಥವಾ ಸ್ಕಲ್ ಫ್ರ್ಯಾಕ್ಚರ್ ಇದ್ದರೆ ಅಲ್ಲಿ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಸೊ ಅದರಿಂದ ಅವ್ರು ಫೈಂಡ್ ಔಟ್ ಮಾಡ್ಬೋದು ಏನಾಗಿರ್ಬೋದು ಈ ವ್ಯಕ್ತಿಗೆ, ಯಾವ ರೀತಿ ಈ ವ್ಯಕ್ತಿ ಸಾವನ್ನಪ್ಪಿರ್ಬೋದು, ಇದನ್ನು ಏನು ಹೋಮಿಸೈಡೋ, ಸೂಸೈಡೋ ಅಥವಾ ಆಕ್ಸಿಡೆಂಟಲ್ಲೋ ಅಥವಾ ಪ್ರಾಣಿಗಳಿಂದ ಏನಾದರೂ ಅಟ್ಯಾಕೋ ಎಲ್ಲ ದೇ ಕ್ಯಾನ್ ಫೈಂಡ್ ಔಟ್. ಓಕೆ, ಸೊ ಬುರುಡೆ ಅಥವಾ ಮೂಳೆಗಳನ್ನು ತೋರಿಸಿ ಇನ್ನೂ ಏನಾದರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಸರ್? ನನ್ನ ಹತ್ರ ಅನ್ಫಾರ್ಚುನೇಟ್ಲಿ ಯಾವ ಬುರುಡೆ ಇಲ್ಲಮ್ಮ ಇವಾಗ ತೋರಿಸ್ಲಿಕ್ಕೆ, ಬಟ್ ಮೂಳೆ ತೋರಿಸಿದ್ದೀನಿ. ಸೊ ದ ಬೇಸಿಕ್ ಥಿಂಗ್ ಈಸ್ ಮೂಳೆಯಲ್ಲಿ ಯಾವುದೇ ಇನ್ಫಾರ್ಮೇಷನ್, ಎಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಯಾವ ಮೂಳೆ ಆದ್ರೂ ಆ ಮೂಳೆಗಳಿಂದ ನಿಮಗೆ ಬೇಕಾಗಿರ್ತಕ್ಕಂಥ ಆ ವ್ಯಕ್ತಿಯ ಅವರು ಲಿಂಗ ಅಥವಾ ಆ ವ್ಯಕ್ತಿಯ ಹೈಟು, ಆಮೇಲೆ ಆ ವ್ಯಕ್ತಿ ಯಾವ ರೀತಿ ಮರಣ ಹೊಂದಿರ್ಬೋದು ಅಂತ ಮೂಳೆಗಳ ಪರೀಕ್ಷೆ ಮಾಡೋದ್ರಿಂದ ಎಲ್ಲನೂ ಇನ್ಫಾರ್ಮೇಷನ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ಎಲ್ಲ ಕಡೆ ಆಲ್ ಓವರ್ ದ ವರ್ಲ್ಡ್ ಈ ಥರ ಎಷ್ಟೋ ಆಕ್ಸಿಡೆಂಟ್ಸ್ ಆಗೋಗಿರುತ್ತೆ, ಎಷ್ಟೋ ವರ್ಷಗಳಾಗೋಗಿರುತ್ತೆ, ಸತ್ತೋಗ್ಬಿಟ್ಟು ಆ ಮೂಳೆಗಳು ತೆಗೆದಾಗ ಅದು DNA ಟೆಸ್ಟ್ ಮಾಡಿಬಿಟ್ಟು ಅವರು ಅದನ್ನ ದೇ ವಿಲ್ ಫೈಂಡ್ ಔಟ್ ಇದು ಯಾವ ವ್ಯಕ್ತಿದು ಅಂತ. ಓಕೆ ಸರ್, ಹೇಳ್ತಾ ಇದ್ದೀವಿ ಸೊ ಅಷ್ಟು ಪವರ್ ಇದೆ, ಅಷ್ಟು ಯುಟಿಲಿಟಿ ಇದೆ ಮೂಳೆಗಳಿಗೆ. ಓಕೆ ಸರ್, ಹೇಳ್ತಾ ಇದ್ರಿ ಯಾವ ವ್ಯಕ್ತಿದು ಅದು ಅಂತ ಹೇಳಿ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿ. ಅಂದರೆ ಎಷ್ಟು ಜನ ಅತ್ಯಾಚಾರ ಮಾಡಿದ್ರು ಅನ್ನೋದಾಗಿಯೂ ಕೂಡ ಅಲ್ಲಿ ಮಾಹಿತಿ ಕಲೆ ಹಾಕ್ಬೋದಾ ಸರ್? ಎಷ್ಟು ಜನ ಅತ್ಯಾಚಾರ ಮಾಡಿದರು ಅಂತ ಮೂಳೆಗಳಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಅದು ಡಿಪೆಂಡ್ಸ್. ಮತ್ತು ಅದ್ರ ಮೇಲೆ ತುಂಬ ಮೂಳೆಗಳೇನಾದ್ರು ಮುರಿದೋಗಿತ್ತಂದರೆ ಅವಾಗ ಹೇಳ್ಬೋದು ಇದು ಒಂದು ವ್ಯಕ್ತಿದಲ್ಲ, ಇದು ಹಲವಾರು ವ್ಯಕ್ತಿಗಳದು ಅಂತ. ಓಕೆ, ಇನ್ನು ಅಲ್ಲಿ ನಾಯಿ ನರಿಗಳೇನಾದರೂ ಆ ಮೂಳೆಗಳನ್ನು ಎತ್ಕೊಂಡು ಹೋಗಿದ್ದಿದ್ರೆ ಫುಲ್ ಬಾಡಿ ಟೆಸ್ಟ್ ಸಿಗೋವಂಥದ್ದು ಹೇಗೆ ಅಂತ ಹೇಳಿ? ನಾಯಿಗಳು ಅಥವಾ ಬೇರೆ ಪ್ರಾಣಿಗಳು ಎತ್ಕೊಂಡು ಹೋಗಿದ್ರೆ ಈಗ ಆ ಮೂಳೆ ಅಂತೂ ಅದು ಹಾಳು ಮಾಡೋಕ್ಕಾಗಲ್ಲ, ಅದನ್ನು ಕಚ್ಚಕ್ಕೂ ಆಗಲ್ಲ. ಅದಕ್ಕೆ ಅದನ್ನ ಅವು ಸುಮ್ಮನೆ ಸ್ವಲ್ಪ ಮೂಸು ನೋಡಿ ಬಿಸಾಕ್ಬೋದು, ಯಾಕಂದರೆ ಅದರಿಂದ ಏನು ಅದು ಪ್ರಯೋಜನ ಇಲ್ಲ, ಅದು ಕಟ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಅಷ್ಟು ಮೂಳೆಗಳು ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ ಮೂಳೆಗಳು ಸಿಕ್ಕರೆ ಸಾಕು, ಅದರಲ್ಲಿ ಎಷ್ಟೋ ಇನ್ಫಾರ್ಮೇಷನ್ ಒಬ್ಬ FSL ಅಧಿಕಾರಿ ನಿಮಗೆ ಕೊಡ್ಬೋದು. ಓಕೆ ಸರ್, ಇವಾಗ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ? ಈಗ FSLಗೆ ಈಗ ಆಲ್ರೆಡಿ ರವಾನೆ ಮಾಡಾಗಿದೆ ಮೂಳೆಯನ್ನು, ಹಾಗಾಗಿ ಪ್ರಕ್ರಿಯೆ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು FSL ಸಂಬಂಧಪಟ್ಟಿದ್ದು. ರವಾನಿಸಿದ ಮೇಲೆ ಎಲ್ಲ ಅವರು ಅಲ್ಲಿ ಅದನ್ನ ಯಾವ ರೀತಿ ಅದನ್ನ ಮಾಡಬೇಕು ಅಂತ ಅವ್ರದ್ದು ಪ್ರೊಸೀಜರ್ ಇರುತ್ತೆ, ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ನಿಮಗೆ ಅವ್ರಿಗೆ ಏನು ಇನ್ಫಾರ್ಮೇಷನ್ ಕೇಳ್ತಾರೋ ಆ ಇನ್ಫಾರ್ಮೇಷನ್ ಕೂಡ ಒಂದು ಇದು ಅವರಿಗೆ ಸಾಧ್ಯತೆ ಇದೆ. ಓಕೆ, ಅಂದರೆ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗಬೇಕು ಅಂತ ಹೇಳಿದ್ರೆ ಯಾವ ಮೂಳೆ ಮುಖ್ಯ ಆಗತ್ತೆ ಅಂತ ಹೇಳಿ ಇದನ್ನು ಟೆಸ್ಟಿಂಗಿಗೆ ಒಳಪಡಿಸಿದ ನಂತರದಲ್ಲಿ? ಯಾವ ಮೂಳೆ ಟೆಸ್ಟ್ ಮಾಡಿದ್ರೂ ಇನ್ಫಾರ್ಮೇಷನ್ನು ಕಾಮನ್ ಆಗಿ ಸಿಗುತ್ತೆ, ಇಂಥದೇ ಮೂಳೆ ಬೇಕು ಅಂತೇನಿಲ್ಲ. ಆದರೆ ಹಾರ್ಡ್ ಮೂಳೆಗಳು ಅಂದರೆ ಈ ಫೀಮರ್ ನಾನು ತೋರಿಸಿದ್ನಲ್ಲ ಇವಾಗ, ಇದೊಂದು ದೊಡ್ಡ ಹಾರ್ಡ್ ಮೂಳೆ, ಇದು ಎಲ್ಲರಿಗಿಂತ ದೊಡ್ಡ ಮೂಳೆ, ಉದ್ದ ಮೂಳೆ. ಕೆಲವು ಸ್ಪಾಂಜ್ ಮೂಳೆಗಳು ಇರ್ತಾವೆ, ಈಗ ವರ್ಟೆಬ್ರಾ ಅಂತ ಹೇಳ್ತೀವಿ, ಸ್ಕಲ್ ಅಂತ ಹೇಳ್ತೀವಿ. ಸ್ಕಲ್ಲಿಂದನೂ ಇನ್ಫಾರ್ಮೇಷನ್ ಅವು ಸ್ವಲ್ಪ ಸಾಫ್ಟ್ ಇರುತ್ತೆ. ಸೊ ಮೂಳೆಗಳ ಕ್ವಾಲಿಟಿ
ಒಂದು ವೇಳೆ ಈಗ ಆ್ಯಸಿಡಿಕ್ ಮಣ್ಣಿಂದ ಅಥವಾ ಹ್ಯೂಮಿಡಿಟಿಯಿಂದ ಅಥವಾ ಜಾಸ್ತಿ ಟೆಂಪ್ರೇಚರ್ ಇದ್ದಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಅದು ಮೂಳೆ ಕ್ವಾಲಿಟಿ ಕಮ್ಮಿ ಆಗೋ ಚಾನ್ಸ್ ಇದೆ. ಇಲ್ಲ ಅಂತಂದರೆ ಮೂಳೆಗಳು ಒಂದು ಯಾವ ಮೂಳೆ ತೊಗೊಂಡ್ರೂ ಕೂಡ ನೀವು ಆ ಮೂಳೆಗಳಿಂದ ಎಲ್ಲ ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡ್ಬೋದು. ಓಕೆ ಸರ್, ಧರ್ಮಸ್ಥಳದ ರೀತಿನೇ ಪ್ರಕರಣ ಲೈಕ್ ಬೇರೆ ಎಲ್ಲಾದರೂ ದೇಶದಲ್ಲಿ ಆಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ನೀವು ಆ ಕುರಿತಂತೆ ಹಂಚಿಕೊಳ್ಬಹುದಾ? ಅದು ನಿಮಗೆ ಜಾಸ್ತಿ ಕೂತಿರೋದು ನನಗಿಂತ. ಆದರೆ ನಾನೇನು ಆ್ಯಸ್ ಎಕ್ಸ್ಪರ್ಟ್ ಹೇಳಬಲ್ಲೆ ಅಂದರೆ, ಮೊನ್ನೆ ಕೂಡ ಈಗ ಏರ್ ಇಂಡಿಯಾದು ನೀವು ಆಕ್ಸಿಡೆಂಟ್ ಆಯಿತು ನೋಡಿರ್ಬೋದು. ಎಷ್ಟು 1000 ಡಿಗ್ರಿ ಸೆಂಟಿಗ್ರೇಡ್ ಎಲ್ಲ ಆಗಿ ಎಲ್ಲ ಸುಟ್ಟು ಹೋದರೂ ಕೂಡ ಆ ಮೂಳೆಗಳಿಂದ ಇದು ಯಾರ್ದು ಮೂಳೆ ಅಂತ ಪತ್ತೆ ಹಚ್ಚಿ ಎಲ್ಲರಿಗೂ ಕೊಟ್ಟರು, ಇಡೀ ಫ್ಯಾಮಿಲಿ ಮೆಂಬರ್ಸ್ಗೆ. ಸೊ ಮೂಳೆ ಸಂಬಂಧಪಟ್ಟಿದ್ದು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಮೂಳೆನ ನಾವು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಮೂಳೆಯಲ್ಲಿ ಏನು ಇನ್ಫಾರ್ಮೇಷನ್ ಬೇಕು ನಮಗೆಲ್ಲ ಸಿಗುತ್ತೆ, ಅದು ಇನ್ವೆಸ್ಟಿಗೇಷನ್ಸ್ ಹೆಲ್ಪ್ ಆಗುತ್ತೆ. ಈಗ ಈ ಪ್ರಪಂಚದಲ್ಲಿ ಎಷ್ಟೊಂದು ಅತ್ಯಾಚಾರಗಳು ಎಷ್ಟೊಂದು ನಡೀತಾ ಇರುತ್ತೆ ಎಲ್ಲೋ ಕಡೆ, ಅದೆಲ್ಲ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಈ ಮೂಳೆಗಳಿಂದ ಮಾತ್ರ ಆ್ಯಸ್ ಎ ಫೊರೆನ್ಸಿಕ್ ಸ್ಟೂಡೆಂಟ್ ನಾವು MBBS ಫೊರೆನ್ಸಿಕ್ ನಾವು ಓದಿದ್ದೀವಿ. ಆಮೇಲೆ ಈಗ ನಾವು ಎಷ್ಟೋ ಮರಣೋತ್ತರ ಪರೀಕ್ಷೆಗಳು ಮಾಡಿದ್ದೀವಿ, ಹಳ್ಳಿಗಳಲ್ಲಿ ಸೇವೆ ಮಾಡ್ಬೇಕಾದ್ರೆ ಪೋಸ್ಟ್ ಮಾರ್ಟಮ್ಗಳು ಮಾಡಿದ್ದೀವಿ, ಕೋರ್ಟ್ಗಳಲ್ಲಿ ಹೋಗಿ ಸಾಕ್ಷಿಗಳು ಹೇಳಿದ್ದೀವಿ. ಅದರ ಎಕ್ಸ್ಪೀರಿಯನ್ಸ್ ಪ್ರಕಾರ ನಂದು ಮೂಳೆಗಳಿಂದ ನಿಮಗೆ ಏನು ಕ್ರೈಮ್ ನಡೆದಿದೆಯೋ ಅದ್ರ ಬಗ್ಗೆ ನಿಮಗೆ ಏನು ಮಾಹಿತಿ ಬೇಕು, ಒಂದು ಮೂಳೆಯಿಂದ ನೀವು ಒಬ್ಬ ವ್ಯಕ್ತಿಯ ಮೂಳೆಗಳಿಂದ ನೀವು ಕಂಡುಹಿಡಿಬೋದು. ಅವನ ಐಡೆಂಟಿಫಿಕೇಷನು ಕಂಡುಹಿಡಿಬೋದು, ಏಜ್ ಕಂಡುಹಿಡಿಬೋದು, ಮ್ಯಾನರ್ ಆಫ್ ಡೆತ್, ಹೌ ದ ಮೋಡ್ ಆಫ್ ಡೆತ್ ಅದು ಕಂಡುಹಿಡಿಬೋದು. ಇನ್ನು ಉಳಿದಿದ್ದು ಈ ಇನ್ಫಾರ್ಮೇಷನ್ ತೊಗೊಂಡು ಇನ್ವೆಸ್ಟಿಗೇಷನ್ನು ಪೊಲೀಸರು ಮತ್ತು ಬೇರೆ ಇನ್ವೆಸ್ಟಿಗೇಷನ್ಸಿ ದೇ ವಿಲ್ ಬ್ರಿಂಗ್ ಔಟ್ ದ ಫ್ಯಾಕ್ಟ್ಸ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಸರ್. ಇನ್ನು ಮೂಳೆಗಳ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ವೈದ್ಯರು ಜಿ ಕನ್ನಡ ನ್ಯೂಸ್ನಲ್ಲಿ ಹಂಚಿಕೊಳ್ತಾ ಇದ್ರು. ಅಂದರೆ ಖ್ಯಾತ ಮೂಳೆ ಮತ್ತು ಕೀಲು ತಜ್ಞ ವೈದ್ಯರು ಡಾಕ್ಟರ್ ಜಾನ್ ಎಬೆಂಜರ್ ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಯಾವ ರೀತಿಯಾಗಿ ಮೂಳೆಯಿಂದ FSL ನಲ್ಲಾಗಿರಬಹುದು ಅಥವಾ ಯಾವುದಾದ್ರೂ ಒಂದು ಟೆಸ್ಟಿಂಗ್ ಪ್ರೊಸೆಸ್ ಅನ್ನ ಮಾಡಬೇಕು ಅಂದ್ರೆ ಅದನ್ನ ಯಾವ ರೀತಿ ಒಳಪಡಿಸ್ತಾರೆ ಅನ್ನೋದಾಗಿ, ಜೊತೆಗೆ ಏನೆಲ್ಲ ಟೆಸ್ಟ್ ಅನ್ನ ಮಾಡಲಾಗತ್ತೆ, ಅಥವಾ ಹೆಣ್ಣು ದೇಹನೋ ಅಥವಾ ಗಂಡು ದೇಹನೋ ಅಂತ ಹೇಳಿ ಅಲ್ಲಿ ಯಾವ ರೀತಿ ಕಂಡು ಹಿಡಿಯೋದಕ್ಕೆ ಆಗತ್ತೆ, ಅಥವಾ ದೇಹದಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಮೂಳೆಗಳ ಸಹಾಯದಿಂದ ಹೇಗೆ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ, ಯಾವ ರೀತಿಯಾಗಿ ಅದನ್ನ ಐಡೆಂಟಿಫೈಡ್ ಮಾಡಬಹುದು ಅನ್ನೋದಾಗಿಯೂ ಕೂಡ ವೈದ್ಯರು ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು. ಜೊತೆಗೆ ಟೆಸ್ಟ್ಗೆ ಒಳಪಡಿಸಿದ ನಂತರದಲ್ಲಿ ಈ ರೀತಿ ಪ್ರತ್ಯೇಕವಾಗಿರುವಂತಹ ಇನ್ಫಾರ್ಮೇಶನ್ಗಳು ಲಭ್ಯವಾಗತ್ತೆ ಅಂತ ಹೇಳಿ. ಸದ್ಯ ಧರ್ಮಸ್ಥಳ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಈಗಾಗಲೇ SIT ತಂಡ ಧರ್ಮಸ್ಥಳದಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ 6ನೇ ಗುಂಡಿಯನ್ನು ಏನು ದೂರುದಾರ ತೋರಿಸಿದ್ದಾನೆ ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು. ಸೊ ಇದು ಅಸ್ಥಿಪಂಜರ ತನಿಖೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದುತ್ತೆ, ಹಾಗೆಯೇ ಸಾಕ್ಷ್ಯಗಳಾಗಿ ಇವುಗಳನ್ನು ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಬಹುದು, ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಖ್ಯಾತ ವೈದ್ಯರಾದಂತಹ ಜಾನ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ನೀವು ಈಗ ಮೂಳೆ ತಜ್ಞರಾಗಿ ಏನು ಹೇಳ್ತೀರಾ ಸರ್ ಧರ್ಮಸ್ಥಳ ಪ್ರಕರಣ ಬಗ್ಗೆ? ಈಗಾಗಲೇ 6ನೇ ಗುಂಡಿ ಏನಿದೆ, ಒಟ್ಟು ಅಲ್ಲಿ 100 ಜನ ಅತ್ಯಾಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾನು ಅಲ್ಲಿ ಕೆಲವೊಂದು ಬಾಡಿಗಳನ್ನು ಹೂತಿರೋದಾಗಿ ಹೇಳಿದ್ದಾನೆ. ಅದರಲ್ಲಿ 6ನೇ ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ಕಿರುವಂಥದ್ದು. ಸೊ ಎಲುಬು ಎಕ್ಸ್ಪರ್ಟ್ ಆಗಿ ನೀವು ಏನು ಹೇಳ್ತೀರಾ ಸರ್? ಅಸ್ಥಿಪಂಜರದ ಬಗ್ಗೆ ಏನು ಹೇಳಬೇಕು ನಿಮಗೆ? ಅಸ್ಥಿಪಂಜರ ಈಸ್ ದ ಹಾರ್ಡ್ ಕನೆಕ್ಟಿವ್ ಟಿಶ್ಯೂ ಅಂತೀವಿ. ಅಂದರೆ ನಮ್ಮ ದೇಹದಲ್ಲಿ 206 ಮೂಳೆಗಳಿರುತ್ತೆ. ಅದೇ ನಮ್ಮದು ಎಲ್ಲ ಜೋಡಣೆ ಆದಾಗ ನಮ್ಮ ಸ್ಕೆಲಿಟನ್ ಆಗುತ್ತೆ, ಅದೇ ಅಸ್ಥಿಪಂಜರ. ಓಕೆ, ಸೊ ಅಸ್ಥಿಪಂಜರ ಈಗ ಅವರು ಅದನ್ನು ಗುಂಡಿ ತೋಡಿ ಮೂಳೆಗಳನ್ನ ಆಚೆ ತೆಗಿತಾ ಇದ್ದಾರೆ. ಸೊ ತೆಗೆದುಬಿಟ್ಟು ಅದನ್ನು ತನಿಖೆ ಮಾಡಿ ಇದು ಯಾರ್ದು, ಏನು ಇದು ಗಂಡದ ಹೆಣ್ಣದ, ಅಥವಾ ಎಷ್ಟು ವರ್ಷ ಆಗಿದೆ ತೀರಿ ಹೋಗಿ, ಅಥವಾ ಅದು ಒಳಗಡೆ ಕಂಟೆಂಟಿಂದ DNA ಮ್ಯಾಚಿಂಗು ಅಥವಾ ಏನಾದರೂ ಅದರ ಒಂದು ಫಾರೆನ್ಸಿಕ್ ಅನಾಲಿಸಿಸ್ಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಅಸ್ಥಿಪಂಜರ. ಸಾಧ್ಯತೆ ತುಂಬ ಇದೆ, ಯಾಕಂದರೆ ಹಾರ್ಡ್ ಟಿಶ್ಯೂ ಅದು. ಬೋನ್ ಈಸ್ ಎ ಹಾರ್ಡ್ ಟಿಶ್ಯೂ.
ಸೊ ಮಿಲಿಯನ್ಸ್ ಆಫ್ ಇಯರ್ಸ್ ಇರುತ್ತದು. ಅದೇನು ಒಂದು 10 ವರ್ಷ 15 ವರ್ಷ 20 ವರ್ಷದಲ್ಲೆಲ್ಲ ಹೋಗಲ್ಲ ಅದು. ಸೊ ಮಿಲಿಯನ್ಸ್ ಒಂದು ಈ ಗಾಡ್ಜಿಲ್ಲಾಗಳು ಈ ಅನಿಮಲ್ಸ್ಗಳು ಈಗ ಎಕ್ಸ್ಟಿಂಕ್ಟ್ ಆಗಿ ಹೋಗಿದ್ದೇವಲ್ಲ, ಅವೆಲ್ಲ 140 ಮಿಲಿಯನ್ ವರ್ಷ ಆದ್ರೂ ಆ ಮೂಳೆಗಳಿಂದ ಆ ಅನಿಮಲ್ಸ್ನ ಸ್ಟಡಿ ಮಾಡ್ಬೋದು. ಸೊ ಈಗ ಈ ಅಸ್ಥಿಪಂಜರ ಅದನ್ನ ಅವರು ಆಚೆ ತೆಗೆದಾಗ ಅದರಲ್ಲಿ ಅವರು FSL ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೋಟ್ರಿಯಲ್ಲಿ ಅದನ್ನ ಟೆಸ್ಟಿಂಗಿಗೆ ಒಳಪಟ್ಟಾಗ ಅದರಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಸಿಕ್ಬಿಡುತ್ತೆ. ಯಾರ್ದು ಏನು ಎತ್ತ ಎಲ್ಲ ಪ್ರತಿಯೊಂದೊಂದು ಡೀಟೇಲ್ಸ್ ಸಿಗುತ್ತೆ. ಅದು ಹಾಳಾಗಲ್ಲ. 20-25 ವರ್ಷಗಳ ಆದರೂ ಕೂಡ ಎಲುಬುನ ನಾವು ಸಾಕ್ಷ್ಯಗಳಾಗಿ ತನಿಖೆಗೆ ಉಪಯೋಗಿಸಬಹುದಾ, ಅಥವಾ ಮಣ್ಣಲ್ಲಿ ಏನಾದರೂ ಇದಾಗಲ್ವಾ ಸರ್? ಈಗ ನಾನು ಹೇಳ್ದಂಗೆ ಥೌಸಂಡ್ಸ್ ಆಫ್ ಇಯರ್ಸ್, ಬರೀ ನೀವು 10-20 ವರ್ಷ ಅಲ್ಲ, 100 ವರ್ಷ ಆಗಿರ್ಬೋದು, 1000 ವರ್ಷ ಆದಮೇಲೆ ಕೂಡ ನೀವು ಅಸ್ಥಿಪಂಜರ ತೆಗೆದ್ರೆ ಅದು ಹಾಳಾಗಿರಲ್ಲ. ಅದನ್ನ ಮತ್ತೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸೊ ಇಟ್ ಈಸ್ ಎ ಲಾಂಗ್ ಸ್ಟ್ಯಾಂಡಿಂಗ್ ಇದು ಡ್ಯೂರಬಿಲಿಟಿ ಇರುತ್ತೆ ಅದಕ್ಕೆ. ಕೆಲವೊಂದು ಸರಿ ಈ ವಾತಾವರಣ ಎನ್ವಿರಾನ್ಮೆಂಟ್, ಈ ಆ್ಯಸಿಡಿಕ್ ಎನ್ವಿರಾನ್ಮೆಂಟು, ಹ್ಯೂಮಿಡ್ ಎನ್ವಿರಾನ್ಮೆಂಟು ಅಥವಾ ತುಂಬ ಹಾಟ್ ಇದ್ದ ಎನ್ವಿರಾನ್ಮೆಂಟಲ್ಲಿ ಒಂದು ಸ್ವಲ್ಪ ಬೇಗ ಮೂಳೆಗಳು ಹಾಳಾಗ್ಬೋದು. ಆದರೆ ಈ ಸಾಮಾನ್ಯವಾಗಿ ಈ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಒಂದು ಈ ಕಾಡಲ್ಲಿ ಅಥವಾ ಬೆಳಕು ಕಮ್ಮಿ ಇದ್ದು, ಬಿಸಿಲು ಕಮ್ಮಿ ಇದ್ದು, ಆಮೇಲೆ ಈ ಹ್ಯೂಮಿಡಿಟಿ ಕಡಿಮೆ ಇದ್ದಲ್ಲಿ ಸಾವಿರಾರು ವರ್ಷಗಳು ಬಾಳ್ತವೆ. ನೀವು 10-20 ವರ್ಷ ಮಾತಾಡ್ತಿದ್ದೀರ, 10-20 ವರ್ಷ ಅಲ್ಲ, 100 ವರ್ಷಗಳಾದ್ರೂ ಅದನ್ನ ಫೈಂಡ್ ಔಟ್ ಮಾಡ್ಬೋದು. ಅಷ್ಟು ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಓಕೆ ಸರ್, ಈಗ ಎಕ್ಸ್ಪ್ಲೇನ್ ಮಾಡೋದಾದರೆ ನೀವೀಗ 2 ಎಲುಬುಗಳನ್ನು ಇಟ್ಕೊಂಡಿದ್ದೀರಾ, ಹೇಗೆ ಸರ್ ಅದು? ದಿಸ್ ಈಸ್ ಅ ಬೋನ್ ಅಲ್ವಾ? ಇದು ಫೀಮರ್ ಬೋನ್ ಅಂತೀವಿ. ಇದು ಥಿಕ್ಕೆಸ್ಟ್ ಬೋನ್ ಇನ್ ದ ಬಾಡಿ. ಇದು ದೊಡ್ಡ ಎಲ್ಲರಿಗಿಂತ ಬಲಿಷ್ಠವಾದ ಮೂಳೆ. ಇದು ಎಷ್ಟು ಹಾರ್ಡ್ ಇರುತ್ತಂದರೆ ಮಿಲಿಯನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಆಫ್ ಇಯರ್ಸ್ ಇರುತ್ತೆ. ಇದು ಹೋಗಲ್ಲ, ಇದಕ್ಕೂ ಇದಾಗಲ್ಲ, ಏನಾಗ ಡಿಸ್ಟ್ರಾಯ್ ಆಗಲ್ಲ. ಸೊ ಇದನ್ನ ಅವರು ಒಂದು ವೇಳೆ ಅಸ್ಥಿಪಂಜರ ಆಚೆ ತೆಗೆದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕಳಿಸಿದಾಗ ಇದರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನು, ಇದರಲ್ಲಿರ್ತಕ್ಕಂಥ DNA ಈಗ ಸಪೋಸ್ ಏನೋ ಪಾಯ್ಸನಿಂಗ್ ಆಗೈತೆ ಅಂತ ಇಟ್ಕೊಳ್ಳಿ, ಪಾಯ್ಸನಿಂಗ್ ಆಗಿದ್ರೆ ಇದರೆಲ್ಲ ಸೇರ್ಕೊಂಡ್ಬಿಟ್ಟಿರ್ತದೆ. ಸೊ ಅವಾಗ ಅದನ್ನ ಟೆಸ್ಟ್ ಮಾಡ್ಬೋದು. ಏಜ್ ಹೇಳ್ಬೋದು, ಈ ವ್ಯಕ್ತಿದು ಏಜ್ ಎಷ್ಟು. ಯಾವಾಗಲೂ ಅಷ್ಟೇ, ಈಗ ನಾವು ಏಜ್ ಒಬ್ಬನ ಕಂಡುಹಿಡಿಬೇಕಾದ್ರೆ ಒಬ್ಬ ವ್ಯಕ್ತಿದು ಅವ್ರದ್ದು ಮೂಳೆಗಳ ಎಷ್ಟು, ಅವ್ರದ್ದು ಮೂಳೆಗಳ ಎಪಿಫೈಸಿಸ್ ಅಂತೀವಿ ಅದು ಪ್ಲಸ್ ಹಲ್ಲಿಂದ ನಾವು ಏಜ್ಗಳು ಕಂಡುಹಿಡಿತೀವಿ. ಸೊ ಈಗ ಅಸ್ಥಿಪಂಜರ ತೆಗೆದಾಗ ನಮಗೆ ಇವೆಲ್ಲ ಸಿಕ್ಬಿಡುತ್ತೆ. ಇದು ಕ್ಯಾಲ್ಶಿಯಮ್ ಭಾಳ ಹಾರ್ಡ್. ಇದು ಇದರ ಒಳಗಡೆ ಇರುವಂತಹ ಅಂಶ ಹಾಗೇ ಇರುತ್ತೆ, ಪೂರ್ತಿ ಹಾಳಾಗಲ್ಲ. ಇನ್ನು ಸುಡಬೇಕು, ಆವಾಗಲೇ ಹೋಗೋದದು. ನೀವು ಹೂತಿಟ್ಟಾಗ ಅದು ಹಾಳಾಗಲ್ಲ ಇರುತ್ತೆ. ಥೌಸಂಡ್ಸ್ ಆಫ್ ಇಯರ್ಸ್ ಇರುತ್ತೆ. ಈಗ ಅದೇ ಥರ ಈಗ ನಾವೆಲ್ಲ ಸ್ಟಡೀಸ್ಗಳು ಮಾಡ್ತೀವಿ, ಪೇಪರಲ್ಲಿ ಓದಿರ್ಬೋದಲ್ಲ ನೀವು. ಎಷ್ಟೊಂದು ಎಕ್ಸ್ಕವೇಷನ್ಗಳು ಮಾಡಿದಾಗ ಹಿಸ್ಟಾರಿಕಲ್ ಸೈಟ್ಸು ಅಲ್ಲೆಲ್ಲ ನೀವು ಎಷ್ಟೋ ಈ ಮಹೇಂಜೋದಾರೋ, ಹರಪ್ಪ ಅಂಥ ಜಾಗದಲ್ಲಿ ಅವರೆಲ್ಲ ಅದನ್ನ ಮೂಳೆಗಳನ್ನ ತೆಗೆದಾಗ ಇಷ್ಟು ವರ್ಷ ಆಗೋಗಿದೆ, 2000-3000 ವರ್ಷ ಆಗಿದೆ. ಈಗಲೂ ಕೂಡ ಅದರಲ್ಲಿ ದೇ ಕ್ಯಾನ್ ಫೈಂಡ್ ಔಟ್ ದ ಹ್ಯೂಮನ್ ಇದು ಅವಾಗ. ಸೊ ಅಷ್ಟು ಮಹತ್ವ ಇದೆ ಅಸ್ಥಿಪಂಜರಕ್ಕೆ. ಸರ್, ನೀವೀಗ ಧರ್ಮಸ್ಥಳ ಪ್ರಕರಣವನ್ನು ತೆಗೆದುಕೊಳ್ಳುವಾಗ ಈ ಎಲುಬುಗಳಿಂದ ಅಲ್ಲಿ ಅಂದರೆ ಅತ್ಯಾಚಾರಕ್ಕೆ ಒಳಪಟ್ಟಂಥ ಹೆಣ್ಮಕ್ಳೇ ಇರಬಹುದಂತಾಗದೆ ಈಸಿಯಾಗಿ ಫೈಂಡ್ ಆಗುತ್ತೆ. ಡೆಫಿನೆಟ್ಲಿ ಫೈಂಡ್ ಔಟ್ ಮಾಡ್ಬೋದು. ಅದು ಹುಡುಗನ ಗಂಡ್ಸ ಹೆಂಗ್ಸ ಏನು ಅಂತೆಲ್ಲ ನಾವು ಫಾರೆನ್ಸಿಕ್ ಒಂದು ಅಸ್ಥಿಪಂಜರ ನಾವು ಎಕ್ಸ್ಕವೇಟ್ ಮಾಡಿದಾಗ ಅದನ್ನು ಟೆಸ್ಟ್ಗೆ ಸಬ್ಜೆಕ್ಟ್ ಮಾಡಿದಾಗ ಎಲ್ಲ ಇನ್ಫಾರ್ಮೇಷನ್ ತೆಗಿಬೋದು. ಓಕೆ. ಸೊ ಮತ್ತೊಂದು ಸರ್, ಈಗ ಅವನು ಒಬ್ಬನೇ ಹೇಳ್ತಿದ್ದಾನೆ, ಊತಿದ್ದಾನೆ ಅಂತ. ಸೊ ಒಬ್ಬನಿಂದ ಇದು ಸಾಧ್ಯನಾ? ನಿಮ್ಮ ಪ್ರಕಾರ ಏನು ಒಪಿನಿಯನ್? ಅದು ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನೊಬ್ಬ ಆರ್ಥೋಪೆಡಿಕ್ ಸರ್ಜನ್. ಐ ಕ್ಯಾನ್ ಟಾಕ್ ಅಬೌಟ್ ದ ಬೋನ್ಸ್. ಅವನು ಒಬ್ಬನೇ ಹೂತ್ಬಿಟ್ನಾ, 4 ಜನಕ್ಕೆ ಸೇರಿಸ್ಕೊಂಡು ಹೂತ್ನಾ ಅಂತ ಹೇಳೋದು ನನಗೆ ಸಂಬಂಧಪಟ್ಟಿದ್ದಲ್ಲ. ಅದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ಗಳು, ಪೊಲೀಸರು ಅವರು ತನಿಖೆ ಮಾಡಬೇಕಾಗಿದ್ದು. ನಾನು ಇಷ್ಟೇ ಹೇಳಬಲ್ಲೆ, ಅಸ್ಥಿಪಂಜರ ಒಂದು ವೇಳೆ ಸಿಕ್ತು ಅಂದರೆ ಅದರಿಂದ ಎಲ್ಲ ಸತ್ಯ ಆಮೇಲೆ ಸುಳ್ಳು ಏನೇ ಇರಲಿ ಆಚೆ ಬಂದ್ಬಿಡಿ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದರೆ ಒಬ್ಬನೇ ಊತಿದ್ದಾನೆ ಅಂದರೆ ಬಹಳಷ್ಟು ಅಡಿ ಅಗೆದು ಅವನು ಊತೋಕ್ಕೆ ಸಾಧ್ಯ ಇಲ್ಲ. ಸೊ ಒಂದು 4-5 ಅಡಿಯಲ್ಲಿ ಊತಿರ್ಬೋದು. ಅದನ್ನು ನಾಯಿಗಳ ಅಥವಾ ಏನಾದರೂ, ಯಾಕಂದರೆ ನೇತ್ರಾವತಿ ನದಿ ದಂಡೆ ಹತ್ತಿರ ಅಲ್ಲಿ ಕಾಡು ಪ್ರದೇಶಗಳಿರುವಂಥದ್ದು. ಸೊ ಎಳ್ಕೊಂಡು ಹೋಗಿದ್ರೆ ಅದರಲ್ಲಿ ಪಾರ್ಟ್ಸ್ಗಳು ಮಿಸ್ ಆಗಿದ್ರೆ ಸೊ ಇದು ಇನ್ವೆಸ್ಟಿಗೇಷನ್ಗೆ ಉಪಯೋಗ ಆಗುತ್ತಾ? ಅಂದರೆ ನೀವು ಹೇಳ್ದಂಗೆ ಇಡೀ ಬಾಡಿಗೆ ಪಾರ್ಟ್ ಬೇಕಂದರೆ ತಲೆಬುರುಡೆ, ಕೈಕಾಲು, ಅಥವಾ ನಾವು ಯಾವ ಅಂದರೆ ಹೆಣ್ಣ ಗಂಡ ಅಂತ ನಾವು ಕನ್ಫರ್ಮ್ ಮಾಡೋದಕ್ಕೆ ಇಡೀ ಬಾಡಿ ಪಾರ್ಟ್ ಸ್ಕೆಲೆಟನ್ ಬೇಕಾ, ಹೇಗೆ ಸರ್? ಇಡೀ ಬಾಡಿ ಏನು ಬೇಕಾಗಿಲ್ಲ. ಇಡೀ ಬಾಡಿ ಸಿಕ್ಕರೆ ಒಳ್ಳೆಯದು. ನೀವು ಕಂಪ್ಲೀಟ್ ಅಸ್ಥಿಪಂಜರ ಡಿಸ್ಟ್ರಾಯ್ ಆಗಲಾರದೆ ಸಿಕ್ತು ಅಂದರೆ ಒಳ್ಳೆಯದು. ಆದರೆ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ, ದುರಾದೃಷ್ಟದಿಂದ ಕೆಲವು ಮೂಳೆಗಳು ಸಿಕ್ಕರೂ ಅದನ್ನು ಸಬ್ಜೆಕ್ಟ್ ಮಾಡಿದ್ರು ಸಾಕು, ವಿಲ್ ಕಮ್ ಟು ನೋ. ಓಕೆ, ಇಟ್ ಇಸ್ ನಾಟ್ ದಟ್ ಎಲ್ಲ ಫುಲ್ಲು ಅಸ್ಥಿಪಂಜರ ಸಿಗಬೇಕು ಅಂತ ಏನಿಲ್ಲ.
ಸೊ ಆಗ ಸಾಧ್ಯತೆ ಇದೆ. ಈಗ 4-5 ಅಡಿ ಅಷ್ಟೇ ಇತ್ತು ಅಂದರೆ ಜೋರಾಗ ಮಣ್ಣುಗಳು, ಈಗ ಸಾಯಿಲ್ ಇರೋಷನ್ ಅಂತೀವಿ, ಮಣ್ಣು ಈಗ ನೀರಿಂದ ಮಣ್ಣುಗಳು ಕೊಚ್ಕೊಂಡು ಹೋದರೆ ಆವಾಗ ಕೆಲವು ಪಾರ್ಟ್ಸ್ ಆಫ್ ದ ಬೋನ್ಸ್, ನೀವು ಹೇಳ್ದಂಗೆ ನಾಯಿಗಳು ಅಥವಾ ಬೇರೆ ಆ್ಯನಿಮಲ್ಸ್ಗಳು ಅದನ್ನ ಎಳೆದಾಡ್ಬಿಟ್ಟು ಅದನ್ನ ಸ್ವಲ್ಪ ಡಿಸ್ಪರ್ಸ್ ಆಗೋ ಚಾನ್ಸಸ್ ಇದೆ. ಆದರೆ 1-2 ಮೂಳೆಗಳು ಸಿಕ್ಕರೂ ವಿ ಕ್ಯಾನ್ ಫೈಂಡ್ ಔಟ್. ಎಲ್ಲನೂ ಬೇಕು ಅಂತೇನಿಲ್ಲ. ಸೊ ನಿಮ್ಮ ಒಪಿನಿಯನ್ ಪ್ರಕಾರ ಧರ್ಮಸ್ಥಳ ಪ್ರಕರಣ ಬಹಳಷ್ಟು ಸದ್ದು ಮಾಡಿತ್ತು, ಅದು ನಿಮಗೂ ಕೂಡ ಗೊತ್ತು. ಎಲ್ಲೊಂದು ಕಡೆ ಈ ಮೂಲೆಗಳು ತನಿಖೆಗೆ ಸಾಕ್ಷ್ಯಗಳಾಗಿ ಪರಿಗಣನೆ ಆಗುತ್ತೆ. ಹಾಗೇ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಯಾಕಂದರೆ ಅದು ಹಾರ್ಟ್ ಇಶ್ಯೂ, ಅದು ಡಿಸ್ಟ್ರಾಯ್ ಆಗಲ್ಲ. ಬೇರೆ ಎಲ್ಲ ನಮ್ಮದು ಸಾಫ್ಟ್ ಟಿಶ್ಯೂಸ್ ಎಲ್ಲ 3 ವಾರ 4 ವಾರದಲ್ಲೆಲ್ಲ ಒಂದು ತಿಂಗಳು 2 ತಿಂಗಳಲ್ಲಿ ನಮ್ದು ಕಂಪ್ಲೀಟ್ ಸಾಫ್ಟ್ ಟಿಶ್ಯೂ ಡಿಸ್ಟ್ರಕ್ಷನ್ ಆಗಿಬಿಡುತ್ತೆ. ರಿಪೋರ್ಟ್ ಬರೋಕ್ಕೆ ಎಷ್ಟು ದಿವಸ ಬೇಕಾಗಬಹುದು? ಅದು ಡಿಪೆಂಡ್ಸ್ ಆನ್ ದ FSL ವರ್ಕ್ಲೋಡು, ಆಮೇಲೆ ಅದು ಎಷ್ಟು ಇನ್ಫಾರ್ಮೇಷನ್ ಕೇಳಿದ್ದಾರೆ, DNA ಟೆಸ್ಟ್ ಕೇಳಿದಾರೋ, ಏನೇನು ಕೇಳಿದಾರೋ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್ಸ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಮೂಳೆಯಿಂದ ಯಾವ ರೀತಿ ಸಾಕ್ಷಿಗಳಾಗಿ ಪರಿಗಣನೆ ತೆಗೆದುಕೊಳ್ಬಹುದು. ಯಾಕಂದರೆ 20-25 ವರ್ಷ ಅಲ್ಲ, 1000 ವರ್ಷಗಳು ಕಳೆದರೂ ಕೂಡ ಈ ಮೂಳೆಗಳಿಂದ ಇನ್ವೆಸ್ಟಿಗೇಷನ್ಗೆ ಬೇಕಾದಂತಹ, ಅಂದರೆ ಈಗಾಗಲೇ ಧರ್ಮಸ್ಥಳ ಪ್ರಕರಣದಲ್ಲಿ ಅತ್ಯಾಚಾರಕ್ಕೆ ಒಳಪಟ್ಟಂತಹ ಹೆಣ್ಮಕ್ಳೇ ಆಗಿದ್ದರೆ ಸೊ ಈ ಮೂಳೆಗಳಿಂದ ಕೂಡ ಸಾಕ್ಷಿಗಳನ್ನಾಗಿ ಪರಿಗಣನೆ ತೆಗೆದುಕೊಳ್ಬಹುದಂತಹ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಜಾನ್ಸ್ ಅವರು ಕೂಡ ತಿಳಿಸಿದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.